ಆ ಭಗವಂತ ನಿಮ್ಮನ್ನ ಕಾಪಾಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಅವನ ಮೇಲಿರುವಂತ ನಂಬಿಕೆ ನಿಮ್ಮನ್ನ 100ಕ್ಕೆ 100 ಪಟ್ಟು ಕಾಪಾಡುತ್ತೆ. ಹೇಗೆ ಅಂತ ಹೇಳ್ತೀನಿ, ಈ ವಿಡಿಯೋ ಫುಲ್ ನೋಡಿ. ಒಂದು ದಿನ ಸೈಂಟಿಸ್ಟ್ ಒಂದು ರಿಸರ್ಚ್ ಮಾಡ್ತಾರೆ. 2 ಗುಂಪು ಇಲಿನ ತಗೊಂತಾರೆ. ಮೊದಲನೆಯ ಗುಂಪಿನ ಇಲಿನ ಒಂದು ನೀರಿರುವಂತ ಟ್ಯಾಂಕ್ ಅಲ್ಲಿ ಹಾಕ್ತಾರೆ. ಆ ಇಲಿಗಳೆಲ್ಲ ನೀರಿನ ಮೇಲೆ ತೇಲ್ತಾ ಇರುತ್ತೆ, ಒದ್ಲಾಡುತ್ತೆ, ತುಂಬಾ ಸ್ಟ್ರಗಲ್ ಮಾಡುತ್ತೆ. ಸರಿ ಸುಮಾರು 15 ನಿಮಿಷ ಒದ್ಲಾಡಿ ಕೊನೆಗೆ ಗಿವ್ ಅಪ್ ಮಾಡುತ್ತೆ. ಅಲ್ಲಿರುವಂತ ಸೈಂಟಿಸ್ಟ್ ಬರ್ಕೊಂತಾರೆ 15 ಮಿನಿಟ್ಸ್ ಇಲಿ ನೀರಲ್ಲಿ ಬದುಕಬಹುದು ಅಂತ. ಮತ್ತೊಂದು ಗುಂಪಿನ ಇಲಿನ ನೀರ್ಗೆ ಹಾಕ್ತಾರೆ. ಸೈಂಟಿಸ್ಟ್ ಎಲ್ಲಾರ್ಗೂ ಗೊತ್ತಿರುತ್ತೆ ಇದು 15 ನಿಮಿಷ ಬದುಕುತ್ತೆ ಅಂತ. ಇನ್ನೇನು 15 ನಿಮಿಷ ಆಗೋಷ್ಟ್ರಲ್ಲಿ ಆ ಇಲಿನ ಮೇಲ್ಗಡೆ ಎತ್ಕೊಂತಾರೆ. ಎತ್ಕೊಂಡು ಆ ಇಲಿಗೆ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ. 2-3 ತಾಸು ರೆಸ್ಟ್ ಕೊಡ್ತಾರೆ. ಅದಾದ ನಂತರ ಪುನಃ ನೀರೊಳಗಡೆ ಬಿಡ್ತಾರೆ. 2ನೇ ಬಾರಿಗೆ ಅಲ್ಲೊಂದು ಪವಾಡನೆ ನಡೆಯುತ್ತೆ. ಯಾವ ಇಲಿ 15 ನಿಮಿಷ ನೀರಲ್ಲಿ ಬದುಕಕ್ಕೆ ಒದ್ಲಾಡ್ತಿತ್ತು, ಅದೇ ಇಲಿ ಒಂದಲ್ಲ ಎರಡಲ್ಲ ಸರಿ ಸುಮಾರು 60 ಗಂಟೆ ನೀರಲ್ಲಿರುತ್ತೆ. ಆ ಇಲಿಗೆ ಅಷ್ಟು ಶಕ್ತಿ ಎಲ್ಲಿಂದ ಬಂತು? ಮೊದಲನೇ ಬಾರಿಗೆ ಯಾರೋ ಬಂದು ನನ್ನನ್ನ ಕಾಪಾಡಿದ್ರು, ಈಗ್ಲೂ ಕೂಡ ಯಾರೋ ಒಬ್ರು ಬರ್ತಾರೆ ಅನ್ನುವ ನಂಬಿಕೆ ಆ ಇಲಿನ 60 ಗಂಟೆ ನೀರಲ್ಲಿ ಬದುಕಕ್ಕೆ ಸಾಧ್ಯ ಆಯ್ತು. ನಮ್ ಲೈಫ್ ಅಲ್ಲೂ ಕೂಡ ಆ ಭಗವಂತ ನಮ್ಮನ್ನ ಕಾಪಾಡ್ತಾನೋ ಇಲ್ಲೋ ಗೊತ್ತಿಲ್ಲ, ಆದರೆ ಅವನ ಮೇಲೆ ಇರುವಂತ ನಂಬಿಕೆ ನಮ್ಮನ್ನ ಕಾಪಾಡುತ್ತೆ.